ಒಡಿಶಾ ರಾಜ್ಯದ ನಬರಂಗಪುರ ಜಿಲ್ಲೆಯ ಕಪೇನಾ ಗ್ರಾಮದಲ್ಲಿ ಕಿಡಿಗೇಡಿಗಳ ಗುಂಪೊಂದು ಚರ್ಚಿನಲ್ಲಿ ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಅಡ್ಡಿಪಡಿಸಿದ್ದರಿಂದ ಸುತ್ತಣ ವಾತಾವರಣವು ಉದ್ವಿಗ್ನಗೊಂಡಿದೆ. ಒಡಿಶಾದ ಕೋರಾಪಟ್ ನಬರಂಗಪುರ ಪ್ರದೇಶದಲ್ಲಿ ಆದಿವಾಸಿಗಳು ಸಾಕಷ್ಟು ಜನರು ಇದ್ದಾರೆ. ಬುಡಕಟ್ಟು ಜನರಲ್ಲಿ ಸಾಕಷ್ಟು ಮಂದಿ ಅರ್ಧ ಶತಮಾನದಿಂದ ಇಲ್ಲವೇ ಅದಕ್ಕೂ ಹಿಂದಿನಿಂದಲೂ ಇಗರ್ಜಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುವುದನ್ನು ರೂಢಿಸಿಕೊಂಡಿದ್ದಾರೆ. ಇದರ ನಡುವೆ ಒಂದು ಧಾರ್ಮಿಕವಾದಿ ಗುಂಪು ಇಗರ್ಜಿಗೆ ಮುತ್ತಿಗೆ ಹಾಕಿ ಬುಡಕಟ್ಟು ಪಂಗಡಗಳವರು ಯಾರೋ ಇಗರ್ಜಿಗೆ ಬರಬಾರದು, ಪ್ರಾರ್ಥನೆ ಸಲ್ಲಿಸಬಾರದು ಎಂದು ಬೆದರಿಕೆ ಹಾಕಿ ಅವರನ್ನ ಅಲ್ಲಿಂದ ಓಡಿಸಿದ. ಇನ್ನೊಮ್ಮೆ ಚರ್ಚಿಗೇನಾದರೂ ಹೋಗುವುದನ್ನು ಕಂಡ್ರೆ ನಿಮ್ಮನ್ನ ಗ್ರಾಮದಿಂದ ಓಡಿಸುವುದಾಗಿಯೂ ಇಗರ್ಜಿಯನ್ನ ಸುಟ್ಟು ಬೂದಿ ಮಾಡುವುದಾಗಿಯೂ ಬೆದರಿಕೆ ಹಾಕಿದ್ದಾರೆ ಹೇಳಲಾಗಿದೆ. ಇದನ್ನ ಪ್ರತಿಭಟಿಸಿ ನಾವೇಕೆ ಪ್ರಾರ್ಥನೆ ನಿಲ್ಲಿಸಬೇಕು ಎಂದು ಕೇಳಿದ್ದಾರೆ. ಆಗ ಕಿಡಿಗೇಡಿಗಳ ಗುಂಪು ಇಗರ್ಜಿಯ ಬಾಗಿಲು ಮುಚ್ಚಿ ಹೊರಗಿನಿಂದ ಬೀಗ ಹಾಕಿದೆ. ಅಷ್ಟೇ ಅಲ್ಲ, ಬುಡಕಟ್ಟು ಕ್ರಿಶ್ಚಿಯನ್ ಸಮುದಾಯದ ಜಲಂಧರ್ ಸಾಂತ ಹಾಗೂ ಮೋಹನ್ ಸಾಂತ ಎಂಬುವರ ಮೇಲೆ ಈ ಕಿಡಿಗೇಡಿಗಳು ಹಲ್ಲೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಮಹೇಶ್ವರ ಸ್ವೇನ್, ಉಪವಿಭಾಗಾಧಿಕಾರಿ ಪ್ರಕಾಶ್ ಕುಮಾರ್ ಗುಪ್ತಾ ಇಕ್ಕಡಿಯವರನ್ನ ಕೂರಿಸಿ ಶಾಂತಿ ಸಭೆ ನಡೆಸಿದ್ರು. ಪೊಲೀಸ್ ಕಾವಲನ್ನ ಬಿಗಿಗೊಳಿಸಲಾಗಿದೆ. ಈ ಪ್ರದೇಶವು ಈಗ ಬೂದಿ ಮುಚ್ಚಿದ ಕೆಂಡದಂತಿರುವುದಾಗಿ ಹೇಳಲಾಗಿದೆ.